ಬಿಜೆಪಿಯಲ್ಲಿ ಇನ್ನೂ ಶಮನವಾಗಿಲ್ವಾ ಮುನಿಸು? ಸಭೆಗೆ ಯತ್ನಾಳ್ ಬಣದ ಕುಮಾರ ಬಂಗಾರಪ್ಪ ಅವರು ಬಂದಿಲ್ಲ. ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ, ಜೆ.ಸಿ. ಮಾಧುಸ್ವಾಮಿ ಗೈರಾಗಿದ್ದಾರೆ. ಎಲ್ಲ ಕರೆದ್ರಪ್ಪ, ಆಯಿತು, ಕರೆದ್ರು, ರಾಜ್ಯಾಧ್ಯಕ್ಷರು ಕರೀತಾರೆ, ಸ್ಟೇಟ್ ಪ್ರೆಸಿಡೆಂಟ್ ಕರೆದಾಗ ಬರಬೇಕೆಲ್ಲರೂ ಕೂಡ. ಇನ್ನೇನು ತೆಗೆದಿಲ್ವಲ್ಲ ವಿಜೇಂದ್ರ ಅವ್ರನ್ನ ಸಭೆ ಕರೆದಿದ್ದಾರಲ್ಲ, ಬರಬೇಕಾಗತ್ತೆ. ಮಾಧುಸ್ವಾಮಿ ಅವರು ನಾಪತ್ತೆ, ಸೋಮಶೇಖರ್ ರೆಡ್ಡಿ ಅವರು ಇಲ್ಲ, ಶ್ರೀರಾಮುಲು ಅವರು ಇಲ್ಲ, ಕುಮಾರ ಬಂಗಾರಪ್ಪ ಮೊದಲೇ ಯತ್ನಾಳ್ ಬೆಳೆದವರು, ಅವರು ಕೂಡ ಕಾಣಿಸ್ಕೊಂಡಿಲ್ಲ. ಈ ಥರ ಯಾಕಾಗ್ತಾ ಇದೆ? ಭಾರಿ ಕುತೂಹಲ ಮೂಡಿಸ್ತಾ ಇದೆ ನಾಯಕರ ನಡೆ. ಅಂದರೆ ಇಲ್ಲಿ ಓವರಾಲ್ ಆಗಿ ನಾವು ಚೆಕ್ ಮಾಡಿಕೊಂಡಾಗ ಯತ್ನಾಳ್ ಬಣದವರಂತೂ ಮೊದಲೇ ಬರಲ್ಲ, ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಆದರೆ ರಾಮುಲು ಅವ್ರಿಗೆ, ಸೋಮಶೇಖರ್ ಅವ್ರಿಗೆ, ಇವರಿಗೆಲ್ರಿಗೂ ಏನಾಗಿತ್ತು ಅಂತ ಕೂಡ ಒಂದು ಪ್ರಶ್ನೆ ಇಲ್ಲಿದೆ. ಇಡಿಸ್ಕೊಳ್ಳಿಕ್ಕಿದೀಗ ಅಲೆನ್ ಸ್ವಾಮಿ ಇದ್ದಾರೆ. ಅಲೆನ್ ಸ್ವಾಮಿ, ಈಗ ಯಾರ್ಯಾರು ಬಂದಿಲ್ಲ ಮೇಯ್ನಾಗಿ ಈಗ ವಿಜೇಂದ್ರ ಕರೆದಿರ್ತಕ್ಕಂಥ ಮೀಟಿಂಗ್ಗೆ ಅಂತ? ರಮಕಾಂತ್, ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಏನು ಒಂದು ಭೋಜನ ಕೂಟ ಜೊತೆಗೆ ಸಭೆ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಸಾಕಷ್ಟು ಮಾಜಿ ಶಾಸಕರು ಸೇರಿದಂತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿಗಳು ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿಗಳು, ಮಾಜಿ ಸಂಸದರು ಸೇರಿದಂತೆ ಹಲವು ಪ್ರಮುಖ ನಾಯಕರು ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಕೆಲವೊಂದು ಯತ್ನಾಳ್ ಬಣದ ನಾಯಕರ ಗುಂಪಲ್ಲಿ ಗುರುತಿಸಿಕೊಂಡಿರುವಂತಹ ಕುಮಾರ್ ಬಂಗಾರಪ್ಪ ಸೇರಿದಂತೆ ಮಾಜಿ ಸಚಿವ ಶ್ರೀರಾಮುಲು ಹಾಗೂ ಇನ್ನಿತರ ನಾಯಕರು, ಜೆ.ಸಿ. ಮಾಧುಸ್ವಾಮಿ ಸೇರಿದಂತೆ ಕೆಲವು ಬೆರಳೆಣಿಕೆ ಎಷ್ಟು ನಾಯಕರು ಮಾತ್ರ ಇವತ್ತು ಸಭೆಗೆ ಹಾಜರಾಗಿಲ್ಲ. ಜೊತೆಗೆ ಸಾಕಷ್ಟು ಅಜೆಂಡಾಗಳನ್ನು ಇಟ್ಕೊಂಡು ಇವತ್ತು ಬಿಜೆಪಿ ನಾಯಕರು ಸಭೆಯನ್ನ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಮುಂದೆ ಇರುವಂತಹ ಒಂದು ಸವಾಲು ಹಾಗೂ ಈಗಿರುವಂತಹ ಸದ್ಯ ಪರಿಸ್ಥಿತಿಯಲ್ಲಿರುವಂತಹ ಒಂದು ಸವಾಲುಗಳಿಗೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಮುಂದಾಗಿರುವಂಥದ್ದು. ಇದಕ್ಕೆ ಸಾಥ್ ನೀಡಿರುವಂಥದ್ದು ಮಾಜಿ ಸಿಎಂ ಯಡಿಯೂರಪ್ಪ ಸೇರಿದಂತೆ ಮಾಜಿ ಸಿಎಂ ಹಾಗೂ ಮಾಜಿ ಕೇಂದ್ರ ಸಚಿವರಾದಂತಹ ಸದಾನಂದ ಗೌಡರು ಕೂಡ ಇದಕ್ಕೆ ಸಾಥ್ ಕೊಟ್ಟಿರುವಂಥದ್ದು. ಅಂದರೆ ಸದ್ಯ ಪಕ್ಷದಲ್ಲಿ ಆಂತರಿಕ ಸವಾಲುಗಳು ಹೆಚ್ಚಾಗಿದೆ. ಜೊತೆಗೆ ಮುಂಬರುವ ಒಂದು ಸವಾಲುಗಳನ್ನು ಮೆಟ್ಟಿ ನಿಲ್ಲೋದಕ್ಕೆ ಈಗಲೇ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಬೇಕು. ಜೊತೆಗೆ ಆಂತರಿಕ ಅಸಮಾಧಾನಗಳಿಗೆ ಫುಲ್ ಸ್ಟಾಪ್ ಹಾಕೋದ್ರಿಂದ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗ್ಬೋದು ಅಥವಾ BBMP ಚುನಾವಣೆ, ಜೊತೆಗೆ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲೂ ಯಾವುದೇ ರೀತಿ ಅಸಮಾಧಾನ ಇನ್ನಷ್ಟು ಸ್ಫೋಟ ಆಗದಂತೆ ನೋಡೋದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತಿನ ಸಭೆಯನ್ನು ಹಮ್ಮಿಕೊಂಡಿರುವಂಥದ್ದು. ಈಗಾಗಲೇ ಒಂದು ಕಡೆ ಯತ್ನಾಳ್ ಬಣದ ನಾಯಕರು ದೆಹಲಿಯಲ್ಲಿ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ರೆಬಲ್ಸ್ ಟೀಮ್ ಎಂದು ಗುರುತಿಸಿಕೊಂಡಿರುವಂತಹ ನಾಯಕರು ಸಾಕಷ್ಟು ಪಕ್ಷದಲ್ಲೇ ಇದ್ದುಕೊಂಡು ವಕ್ಫ್ ಸೇರಿದಂತೆ ಹಲವು ವಿಚಾರಗಳನ್ನು ಇಟ್ಕೊಂಡು ಈಗಾಗಲೇ ಹೋರಾಟ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು ಕಡೆ ರೆಬಲ್ಸ್ ಬಣ, ಮತ್ತೊಂದು ಕಡೆ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆ ಸೇರಿದಂತೆ ಇನ್ನಷ್ಟು ಅಸಮಾಧಾನಗಳು ಹೆಚ್ಚಾಗಬಾರ್ದು. ಅಂದರೆ ಕಳೆದ ಲೋಕಸಭಾ ಚುನಾವಣೆ ಆಗ್ಬೋದು ಅಥವಾ ವಿಧಾನಸಭಾ ಚುನಾವಣೆ ಆಗ್ಬೋದು, ಅಲ್ಲಿ ಸೋತಂತಹ ಅಭ್ಯರ್ಥಿಗಳು ಈಗ ಯಾವುದೇ ಒಂದು ಪಕ್ಷದ ಆಂತರಿಕ ಕಾರ್ಯಕ್ರಮಗಳಾಗ್ಬೋದು ಪಕ್ಷದಿಂದ ಸಾಕಷ್ಟು ದೂರ ಉಳ್ಕೊಂಡಿದ್ದಾರೆ, ಅಂತರವನ್ನು ಕಾಪಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಮಾಜಿ ಶಾಸಕರು ಕೂಡ, ಅಂದರೆ ಈಗಾಗಲೇ ಕಳೆದ ಟಿಕೆಟ್ ಸಿಗದಲ್ಲೇ ಇರೋಂಥರು ಹಾಗೂ ಮಾಜಿ ಶಾಸಕರು ಸಾಕಷ್ಟು ನಾಯಕರು, ಮುಖಂಡರು ಇದ್ದಾರೆ, ಅವರು ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿಲ್ಲ. ಹಾಗಾಗಿ ಇವರನ್ನೆಲ್ಲ ಸೇರಿಸ್ಕೊಂಡು ಮುಂಬರುವ ಒಂದು ಜಿಲ್ಲಾ ಪಂಚಾಯತ್